ಹಲೋ ಎಲ್ಲರಿಗೂ ನಮಸ್ಕಾರ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಕನ್ಯಾಕುಮಾರಿಗೆ ಟ್ರಿಪ್ ಬಂದಿದ್ದೇವೆ. ಸೊ ಇವಾಗ ನಾವು ಅಲ್ಲಿಂದ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಈಗ ನೈಟ್ ಔಟ್ ಹೋಗ್ತಾ ಇದ್ದೀವಿ. ಎಂತ ಬೇಕು? ಎಂತ ಬೇಕು ನಿಮ್ಗೆ? ನಾವು ಹೊರಡೋಣ ಅಂತ ನಾವು ಆವಾಗಲೇ ರೆಡಿಯಾಗಿ ನಿಂತೀವಿ. ಬಟ್ ಇವನು ಇನ್ನೂ ರೆಡಿ ಆಗಲಿಲ್ಲ. ಅದು ಬೇಕು ಇದು ಬೇಕು ಅಂತ ಸ್ಟಿಲ್ ಅವನ ಹತ್ರ ಬೇಕು ಕೇಳ್ತಾನೇ ಇದ್ದಾನೆ. ಆಗಲಿಲ್ಲ. ಈಗಲೂ ಕೇಳ್ತಾ ಇದೆಯಾ? ವಾಟ್ ಹ್ಯಾಪೆಂಡ್? ನೋಡಿ, ಕನ್ಯಾಕುಮಾರಿಗೆ ಬಂದರೂ ಇವರು ಕ್ರಿಕೆಟ್ ನೋಡೋದು ಬಿಡ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ಓಕೆ, ಲೆಟ್ಸ್ ಗೋ. ಇದು ನಾವು ಉಳ್ಕೊಂಡಿರುವಂಥ ಸ್ಟೇ ಮಾಡಿರುವಂಥ ರೂಮ್. ಈಗ ನಾವು ಎಲ್ರಿಗೂ ಹಸಿವಾಗಿದೆ. ಸೊ ಫಸ್ಟ್ಗೆ ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇವರು ಕ್ರಿಕೆಟ್ ನೋಡೋದು ಬಿಡ್ತಾ ಇಲ್ಲ ಇಲ್ಲಿ ಬಂದ್ರೂ. ಮ್ಯಾಚ್ ಈಸ್ ಇಂಪಾರ್ಟೆಂಟ್. ನೋಡಿ, ನಾವು ಇಷ್ಟೊತ್ತಾದರೂ ಯಾರು ಕೇಳಲಿಕ್ಕೆ ಬರಲಿಲ್ಲ ಅಂತ ಭಜನೋಳಿ, ಹೋಳಿ ಮಜೆ, ಕಿರಂಗಿದ ಪುಡಿ, ಬನ್ಸ್, ಮಸಾಲೆ ಪುರಿ, ಮಸಾಲೆ ದೋಸೆ, ಪಾನಿಪುರಿ, ಗೋಬಿ ಚಿಲ್ಲಿ, ಪನ್ನೀರ್ ಮಂಚೂರಿ, ಪನ್ನೀರ್ ಪೆಪ್ಪರ್, ಬೇಬಿ ಕಾರ್ನ್ ಮಂಚೂರಿ, ಬೇಬಿ ಕಾರ್ನ್ ಚಿಲ್ಲಿ. ಮರೆ ತೆಗಿಬೇಡಿ ಸೂಪ್. ಅವರಿಗೆ ನಗುವಂತ. ಕೊನೆಗೂ ಎಲ್ಲರೂ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಫುಡ್ಗೆ. ಏನಾಯ್ತು? ಜೋರಾಗಿ ಹೇಳಿ ಸ್ವಲ್ಪ. ಸೊ ಒಬ್ಬರು ಒಂಥರ ಆರ್ಡರ್ ಮಾಡಿದ್ದೀವಿ. ನೋಡಬೇಕು ಹೇಗಿರುತ್ತೆ ಟೇಸ್ಟ್ ಏನು ಅಂತ. ಓಕೆ, ಸೊ ಆರ್ಡರ್ ಬಂತು. ಇದೇನಿದು? ಕೊತ್ತು ಪರೋಟ, ಪನ್ನೀರ್ ಕೊತ್ತು ಪರೋಟ. ಇದು ರವಾ ಆನಿಯನ್ ದೋಸಾ. ಓ, ನೀವು 3 ಜನ ಸೇಮ್ ಆರ್ಡರ್ ಮಾಡಿದ್ದಾ? ಓಕೆ. ಈಗ ನಾವು ಊಟ ಮುಗಿಸಿ ಹೊರಗಡೆ ಬಂದ್ವಿ. ಇವ್ನು ನೋಡಿ, ಯಾರ್ದು ಸ್ಕೂಟಿ ಅಂತಲೇ ಗೊತ್ತಿಲ್ಲ, ಬಂದು ಕುತ್ಕೊಂಡಿದ್ದಾನೆ. ಮಗ ಲಾಡ್ಲೇ. ಆಯ್ತು, ಅವ್ರು ಬಂದ ತಕ್ಷಣ ಹಾಗೆ ಹೇಳು. ಯಾಕೋ ನಮಗೆ ಪೆಟ್ಟು ಬೀಳೋ ಸಾಧ್ಯತೆ ಎಲ್ಲ ಕಾಣಿಸ್ತಾ ಇದೆ. ನಮ್ಮ ಅಮ್ಮನೂ ನಗ್ತಾ ಇದ್ದಾರೆ. ಇವನ ಅವಸ್ಥೆ ನೋಡಿ. ಕೊತ್ತು ಪರೋಟ. We feel ಕೊತ್ತು ಪರೋಟ is too good. Everyone must try. ಸಾಕಲ್ಲಿ ಕಟ್ ಮಾಡಿ ನಂಗೆ ಅಷ್ಟೇ. ಸ್ಟಾರ್ಟ್. ಅವರಿಬ್ರು ಬರೋದು ನೋಡಿ ಇವರು ಅವರೇ ಓನರ್ ಅನ್ಕೊಂಡು ಇಳಿದು ಬಿಟ್ಟ, ಮತ್ತೆ ಕುತ್ಕೊಂಡ. ಸರಿ, ಹೇಳಿಗ ನೆಕ್ಸ್ಟ್. ತುಂಬ ಥರದ ತಿಂಡಿಗಳನ್ನ ನಾವಿವತ್ತು ಟೇಸ್ಟ್ ಮಾಡಿದ್ದೀವಿ. ಮಸಾಲೆ ದೋಸೆ, ರವಾ ಉತ್ತಪ್ಪ, ಸೊ ಕೊತ್ತು ಪರೋಟ, ಪನ್ನೀರ್ ಕೊತ್ತು ಪರೋಟ ಅನ್ನೋದನ್ನ ನಾವು ಇವತ್ತಿನ ದಿನ ಮೊದಲನೇದಾಗಿ ತಿಂದಿದ್ದೀವಿ. ಸೊ ನಾನು 10ಗೆ 8 ಪಾಯಿಂಟ್ಸ್ ಕೊಡ್ತಿದ್ದೀನಿ. ಎವ್ರಿ ಒನ್ ಮಸ್ಟ್ ಟ್ರೈ ಒನ್ಸ್ ಅಂತ ಹೇಳ್ತೀನಿ. ಅಲ್ಲಿಂದ ಮುಗ್ದಿದ್ರೆ ಇವಾಗ ಇಳಿ. ನಾವು ಸುಮ್ಮನೆ ಹಾಗೆ ಮಾಡಿ ಹೇಳಿಸುದು. ಈಗ ನಾವು ಕನ್ಯಾಕುಮಾರಿದು ಸ್ಟ್ರೀಟ್ಗೆ ಬಂದಿದ್ದೀವಿ. ಸೊ ಏನಾದರೂ ಶಾಪಿಂಗ್ ಮಾಡೋಣ ಅಂತ. ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಮರೆ ತೆಗಿಬೇಕಂತ ಡಿಸೈಡ್ ಮಾಡಿದ್ದಾನೆ, ಗೊತ್ತಾಗ್ತದೆ. ಸೊ ನಮ್ಮಮ್ಮ ಎಲ್ಲ ಇಲ್ಲಿ ಏನೋ ಶಾಪಿಂಗ್ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನೇನಿದೆ ಅಂತ. ಇಲ್ಲಿ ಜಾಸ್ತಿ ಇರೋದೇ ಇಯರಿಂಗ್ಸು, ಸರ, ಬಳೆ, ಆ ಥರದ್ದು. ಸನತ್ತು ನೋಡು, ತಗೋ ಯಾರಿಗಾದ್ರೂ ಫ್ಯೂಚರಲ್ಲಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿ, ಶಾಪಿಂಗ್ ಮಾಡೋಣ ಅಂದರೆ ಇವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ.
ಸೊ ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಈಗ ಇಲ್ಲೇ ಪಕ್ಕದಲ್ಲಿ ಹೋದರೆ ಬೀಚ್ ಸಿಗುತ್ತೆ. ಸೊ ಈಗ ನಾವೀಗ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಪಕ್ಕದಲ್ಲಿ ನಮ್ಮ ರೂಮಿನ ಹತ್ರನೇ ಬೀಚ್ ಕಾಣಿಸುತ್ತೆ. ಸೊ ಇಲ್ಲಿಗೆ ಬಂದಿದ್ದೀವಿ ಈಗ. ವಾವ್, ತಂಪಾಗಿದೆ, ಗಾಳಿ ಎಲ್ಲ ತುಂಬ ಚೆನ್ನಾಗಿದೆ. ಏನಲ್ಲಿ ನೋಡ್ಬೋದು ನೀವು, ಸ್ಟ್ಯಾಚು ಕಾಣಿಸ್ತಾ ಇದೆ. ಕ್ಲಿಯರಾಗಿ ಕಾಣಿಸಲ್ಲ ನೈಟು. ಹೌದು, ಅಲ್ಲಿ ಕತ್ತಲಲ್ಲಿ ಕುತ್ಕೊಂಡಿದ್ದಾರೆ. ಈಗ ಲಾಸ್ಟ್ಗೆ ಒಂದು ಸೋಡಾ ಕುಡಿದು ಹೋಗಿ ನಾಶ ಮಾಡೋಣ ಅಂತ ಸೋಡಾ ಕುಡಿಯೋಕೆ ಬಂದಿದ್ದೀವಿ. ಈಗ ನಾವು ಸೋಡಾದ ಬದಲು ಫುಲ್ ಜಾರ್ ಕುಡಿಯೋಣ ಅಂತ ಬಂದಿದ್ದೀವಿ. ಸೊ ನೋಡಬೇಕು ಹೇಗಿರುತ್ತೆ ಅಂತ. ಬೇರೆ ಕಡೆ ಫುಲ್ ಜಾರ್ ಕುಡಿದಿದ್ದೀವಿ. ಕನ್ಯಾಕುಮಾರಿಲಿ ಏನು ಸ್ಪೆಷಲ್ ಇರುತ್ತೆ, ಫುಲ್ ಜಾರ್ ಸೋಡಾ ಹೇಗಿರುತ್ತೆ ಅಂತ ನೋಡಬೇಕು. ಎಂತ ನಿನಗೆ ಹೇಗೆ ಕಾಯ್ಕೊಂಡಿದ್ದಾರೆ ನೋಡಿ ನಮ್ಮ ಬಾಯ್ಸ್. ಯಪ್ಪಾ ತಗೊಳ್ಳಿ. ಲಾಸ್ಟ್ಗೆ ಒಂದು ಲಾಲಿಪಾಪ್ ತಗೊಂಡು ಈಗ ಮಲಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.